ಪಕ್ಕೀರಪ್ಪ, ಈಗ ಹೊಲ ಅಂತ ನಿಂದ ಆತು. ಅಲ್ಲ ಈ ಹೊಲ್ದಾಗ ಏನ್ ಹಾಕ್ಬೇಕಂತ ಮಾಡಿ. ಅಲ್ಲ ಇವರು ಭತ್ತ ಗಿತ್ತ ಹಾಕಿ ಇದೆಲ್ಲ ಜಿಗ್ಗೈತಿ. ಈಗ ಇದನ್ನ ಮತ್ತೆ ರಂಟಿ ಹೊಡಿಸ್ಬೇಕು ಮತ್ತಿದ್ನ. ಈಗ ಮತ್ತೆ ಒಳ್ಳೆ ಚಲೋ ಮಳಿ ಇದು. ಈಗ ರಂಟಿ ಪಂಟಿ ಹೊಡಿಸಿ ಕುಂಟಿ ಹೊಡಿಸಿ ಏನ್ ನೋಡಿ ಹದ ಮಾಡಿದ್ರ ಹೊಲನ ಬಿತ್ತಿದ್ರ ಮಳಿಗೆ ಚಲೋ ಬೆಳಿ ಬರ್ತಿತ್ತು ನೋಡಪ್ಪ. ಮತ್ತೆ ಹೆಂಗ್ ಮಾಡ್ತಿ ಮತ್ತೆ ರೊಕ್ಕದ ಇಲ್ಲ ಮತ್ತೆ. ಹೌದು ಹನುಮೆ, ನಾನು ಹಂಗ ಅನ್ಕೊಳಕತ್ತೀನಿ. ಹೊಡಿಸ್ಬೇಕು ಮತ್ತೀಗ ಇದನ್ನೆಲ್ಲ ಬೇಸಿ ಬುಡಕಿಂದ ಹದ ಮಣ್ಣು ಮ್ಯಾಗ ತಿರುಗಿ ಹಾಕ್ತಂದ್ರೆ ಟ್ಯಾಕ್ಟ್ರಿಗೆ ಹೇಳಿನಿ. ಅದಾದ್ರೆ ಬೇಸಿ ಹೊಳಿಸಿ ಒಗದು ಬಿಡುತ್ತ ಮಣ್ಣು. ಈಗ ಎತ್ತಿಗಾದ್ರೆ ಭಾಳ ದಿವಸ ಆಗುತ್ತೆ. ಆಮೇಲೆ 2-3 ದಿವಸ ಬೇಕು ಎತ್ತಿಗಾದ್ರೆ. ಮತ್ತ ಸುಮ್ಮನೆ ದಿನಗಳು ಹೋಗವು ಮಳಿ ಒಂದು ಬೇಸಿ ಹದ ಹಾಕಕ್ಕ ಈಗ ಚಲೋ ಐತೆ. ಅದಕ್ಕೆ ಟ್ಯಾಕ್ಟ್ರಿಗೆ ಹೇಳ್ಬಿಟ್ಟಿನಿ, ಬಡ ಬಡ ಒಂದಿಂದ ಮುಗಿಸಿ ಹೋಗ್ಬಿಡ್ತಾರೆ. ಮತ್ತೆ ಈಗ ಹಂಗ ಹಿಂದೆ ಬಿತ್ತನೆ ಏನನ್ನ ನೋಡ್ಬೇಕು ಮಾಡಕ್ಕಾರ ಬರ್ತಾವ. ಅದಕ್ಕೆ ಇದು ಬೇಸ್ ಕೆಲಸ ಮಾಡಿ ನೋಡಪ್ಪ. ಟ್ಯಾಕ್ಟರ್ ಜಲ್ ಬದುಕ ಆಗ್ಬಿಡ್ತೈತಿ. ಏನ್ ಹಾಕ್ಬೇಕಂತ ಮಾಡಿ. ಅದ ಏನ್ ಹಾಕ್ಬೇಕು, ಯಾವ ಬೀಜ ತರ್ಬೇಕು ಅಂತಾನ ಗೊತ್ತಾಗೋಲ್ತು. ಈ ಗೋಂಜಾಳ ಹಾಕಿದ್ರ ಮಳಿ ಒಂದ್ ಹತ್ತೈತೆ. ಗೋಂಜಾಳ ಬೇಸ್ ಅನ್ಸ್ವಲ್ತು. ಬೇರೆ ಯಾವ್ದು ಹಾಕ್ಲಿಲ್ಲ ಏನು ತಿಳಿಯವಲ್ತು ನಂಗೆ. ಪಕ್ಕಿರಪ್ಪ, ನಾ ಹಿಂಗ ಅಂತೀನಂತ ಮಾತು ನೀನೇನು ಅನ್ಕೋಬೇಡಪ್ಪ. ಅಲ್ಲ 10 ಎಕರೆದಾಗ ಒಂದ ಬೆಳೆ ಹಾಕೋದ್ಕಿಂತ ಹೆಂಗೂ ನಿಂದು 10 ಎಕರೆ ಐತಿ. ಒಂದೊಂದು ಎಕರೆಗೆ ಒಂದೊಂದು ಹಾಕು. ಯಾವ್ದೋ ಒಂದು ಕೈ ಕೊಡ್ತಂದ್ರೆ ಒಂದ್ರಾಗರ ಒಂದು ಹಿಡ್ದ ಹಿಡ್ತೈತಿ. ಅದಕ್ಕೆ ನಾ ಏನಂತೀನಂದ್ರ ಕಾಳು ಕಡಿ ಎಲ್ಲ ದವಸ ಧಾನ್ಯ ಭಾಳ ಗಗನಕ್ಕಿರವಪ್ಪ ರೇಟ್. ಅದಕ್ಕೆ ಒಂದ್ರಾಗ ಹೆಸರು, ಒಂದ್ರಾಗ ಅಲಸಂದಿ, ಉಳ್ಳಿ, ಮಡಿಕೆ, ಆಮೇಲೆ ಸಜ್ಜಿ, ನವಣಿ, ಜ್ವಾಳ ಇಂಥವು ಹಾಕಿದ್ರೆ ಒಂದೊಂದ್ರಾಗ ಒಂದೊಂದು ಈಗ ಕಣ್ಣಂಗೆ ರೇಟ್ ಅದಾವ ಅಷ್ಟು. ಚಲೋ ಬರುತ್ತಿಲ್ಲ ಮತ್ತೆ. ಅಲ್ಲ ನಿನ್ನ ಒಳ್ಳೇದಕ್ಕೆ ಮತ್ತೆ ಚಲೋ ಬೆಳಿತೈತಿ. ಭೂಮಿ ಅಂತೂ ಬಂಗಾರ ಐತಪ್ಪ. ಹಂಗ ಸುಮ್ಮನೆ ಹೋಗು ಬರತ್ತ ಆನಮನೆ ಐತಿ ಭೂಮಿ. ಮತ್ತೆ ನೋಡು ಹೆಂಗ ನನಗೆ ಅನ್ಸಿದ ಮಟ್ಟಿಗೆ ಹಿಂಗೆ ನೋಡು. ಮತ್ತೆ ನಿನ್ಗೆ ಏನಾರ ಬೇರೆ ಅಷ್ಟು 10 ಎಕರೆಗೆ ಬೇರೆ ಏನಾರ ಹಾಕಂದ್ರೆ ಏನಾರ ಐತಂದ್ರೆ ಹಂಗೆ ಮಾಡು. ಹಂಗೇನಿಲ್ಲಪ್ಪ. ಆಯ್ತು ತಗೋ, ನೀ ಹೇಳೋದು ಒಂದು ರೀತಿಲಿಂತ ಚಲೋನೇ ಐತಿ ಬಿಡು. ಹಾಕನ ಅಷ್ಟೇ ಮಾಡೋಣ ತಗೋ. ಒಂದೊಂದು ಎಕರೆದಾಗ ಒಂದೊಂದು ನಮ್ನಿ ಆದ್ರೂ ಕಾಳು ಕಡಿಗೇನು ಈಗೇನು ಲುಕ್ಷಣ ಏನಿಲ್ಲ. ಆದ್ರೆ ಅವು ಕಸ ಬೆಳೆಯೋದು, ಕಳೆ ತೆಗೆಯೋದು ಅವೆಲ್ಲ ಒಂದೊಂದು ರೀತಿ ಇದಾಕವಲ್ಲಪ್ಪ. ಅದಕ್ಕೆ ಬಂದಿರೋದು. ಏನು ಮಾಡಲ ಅಂತ ವಿಚಾರ ಮಾಡತ್ತೀನಿ. ಮನೆಗೆ ಹೋಗಿ ನಮ್ಮ ತಂಗಿಯನ್ನ ಮಾತಾಡಿಸಿ ಅಕ್ಕಿ ಕುಟಾಗಿ ಏನು ಕೇಳ್ಕೊಂಡು ವಿಚಾರ ಮಾಡ್ತೀನಿ. ಅಂತೂ ಈಗ ರಂಟಿ ಒಂದು ಹೊಡ್ಯಾಕೆ ಇವತ್ತು ಬರಕತ್ತಾರ. ಮುಗಿಸ್ಕೊಂಡು ಹೋಗಿ ನಾಳೆ ಏನನ್ನೋದು ಹೋಗಿ ಆಕಿನ ಕೇಳ್ಕೊಂಡು ಕಾಳು ಕಡಿ ತೊಗೊಂಬರ್ತೀನಿ. ಅಕ್ಕಿ ನನ್ನ ತಂಗಿ ಅದೃಷ್ಟ ಲಕ್ಷ್ಮಿ ಇದ್ದಂಗೆ ಅದಳಪ್ಪ. ಅಕ್ಕಿಲಿಂದನೇ ಇಷ್ಟು. ಅಕ್ಕಿ ಬಾಯಿಲೆ ಯಾವ್ದು ಹಾಕ್ಬೇಕು ಅಂತ ಹುಡು ಅದನ್ನ ಹಾಕ್ತೀನಿ. ಸುಮ್ಮನೆ ನಾವು ನೀವು ತಲೆ ಕೇಳ್ಕೊಂಡ್ರು ಯಾಕೆ ಮನ್ಸು ಒಪ್ಪವಲ್ತು. ಅಕ್ಕಿನೇ ಕೇಳಿ ಏನು ವಿಚಾರ ಮಾಡ್ತೀನಿ. ಅಷ್ಟು ಮಾಡಪ್ಪ. ನಿಮ್ಮ ಪಾಪ ನಿಂಗೆ ಮತ್ತೆ ಹೌದು ಬಿಡು. ಅಕ್ಕಿಲಿಂದ ನಿಂಗೆ ಇಷ್ಟ ಒಳ್ಳೇದಾಗೈತೆ. ಕೇಳು ಒಂದು ಮಾತು. ಯಾಕ ಇನ್ನೂ ಬರಲಿಲ್ಲ ನೋಡ ಟ್ಯಾಕ್ಟ್ರಿ. ಅವಾಗ ಬರ್ತೀನಿ ಅಂತಂದು ಫೋನ್ ಹಚ್ಚಿದ್ದ. ಬರ್ಬೋದು ಏನೋ. ಬಡ ಬಡ ಬಂದ್ರೆ ಮುಗಿಸ್ಕೊಂಡು ಬಡ ಬಡ ನಮ್ಮ ಮುಂದಿನ ಕೆಲಸ ಹಾಕವು. ಹೋಗಿ ಇದಕ್ಕೆ ಸಿಟಿಗೆ ಹೋಗಿ ಕಾಳು ಕಡಿನಾರ ತೊಗೊಂಡ್ಬರ್ತಿದ್ದೆ. ಆತ ಬರ್ಬೋದು. ಅದೇ ಟ್ಯಾಕ್ಟ್ರಿ ತೊಗೊಂಡು ಹೋಗ್ಬಿಡು ಸುಮ್ಮನೆ. ಅದೇ ಟ್ಯಾಕ್ಟ್ರಿ ಟೇಲರ್ ಹಾಕೊಂಡು ಬಡ ಬಡ ಹೋಗಿ ಏನು ಹಾಕೋದು ನೋಡು ಕಾಳು ಯಾವ್ಯಾವ ನೋಡು. ಹೋಗಿ ಮಾರ್ಕೆಟಿಗೆ ಹೋಗಿ ಹಾಕ್ಕೊಂಡು ಬಂದ್ಬಿಡು. ಹೌದು ನೋಡ್ಲಿ. ಅಷ್ಟೇ ಮಾಡ್ತೀನಿ ತಡಿ. ನನಗೆಲ್ಲ ಕುಂತ್ರ ಸಮಾಧಾನ ಆಗೋಯ್ತು, ನಿಂತ್ರ ಸಮಾಧಾನ ಆಗೋಯ್ತು. ಏನ್ ಮಾಡ್ಲಿ ನಂಗೆ ಹಾಕತ್ ಬಿಡತ್ ನಂಗೆ. ಹೌದು, ನಾವು ಏನ ಪ್ಲಾನ್ ಮಾಡಿದ್ರು ಉಲ್ಟಾ ನಮ್ಮ ಕೈದಾಗೈತಿ. ಅಲ್ಲ ಅದೇಂಗ ವಾ 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 ಇವ್ರಿಗೆ ಎಷ್ಟು ಎಲ್ಲಿಂದ ಬಂದಿದೈತಿ ಇಷ್ಟು ರೊಕ್ಕ? ಮೀನಾ, ಯಾಕವ? ನಾನು ಅವಾಗಿಂದ ನೋಡಾತೀನಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಂಗ ಅಡಾಕತ್ತಿದಿ. ಏನಾತ? ಅತ್ತೇರ, ನನಗೆ ಯಾಕ ಸಮಾಧಾನ ಆಗೋಲ್ತ್ರಿ. ಊಟ ಸೇರ್ವಲ್ತು, ನಿದ್ದೆ ಬರ್ವಲ್ತು, ಕುಂದ್ರಂಗ ಆಗೋಲ್ತು, ಅಡ್ಡಾಡಿದ್ರು ಸಮಾಧಾನ ಇಲ್ಲ, ಮನ್ಯಾಗ ನಿಲ್ಲಂಗ ಆಗೋಲ್ತು. ನನಗ ಮೈಯೆಲ್ಲ ರಕ್ತ ಹಂಗ ಕುದಿಯಾಕತ್ಬಿಟ್ಟೈತೆ ನೋಡ್ರಿ ಅತ್ತೇರ. ಯಾಕವ? ಅದೇ ರೀ ಅತ್ತೇರ. ಅಲ್ಲ ನಾವು ಬಕ್ಕಾರಿಗಳು ತಿರ್ಕೊಂಡ್ ತಿಂದು ನಮ್ಮ ಮನೆಗೆ ಬರ್ಬೇಕು ಕೆಲಸ ಮಾಡ್ಕೊಂಡು. ನಾನು ಏನೇನೇನೋ ಅನ್ಕೊಂಡಿದ್ದೆ. ಅಲ್ಲ 10 ಎಕರೆ ಹೊಲ ತಗೊಂಡ್ರಲ್ಲ, ಮತ್ತೆ ಎಷ್ಟು ಇವ್ರಿಗೆ ರೊಕ್ಕ ಎಲ್ಲಿಂದ ಬಂದಿದ್ದವು, ಏನ್ ಮಾಡ್ಬೇಕು ಅಂತ. ಅಲ್ಲ ನಾವು ಬರೀ 2 ಎಕರೆ ಅದ್ರ ಮನೆ ಕಟ್ಸ್ಕೊಂಡು ಈಗ ನಮಗ್ ಹೊಲ ಇಲ್ಲ. ನಮಗ ಬರೀ ಒಂದ್ ಮನೆ ಆತು. ಮುಂದೆ ಅಲ್ಲ ನಾಲ್ಕು ಗಳಿಸಿದ್ದು ಆತ್ ಬಿಡು. ನಿಮ್ದಂತ ಏನು ಉಳಿಲಿಲ್ಲ. ಅಲ್ಲ ನಮ್ದು ಆದ್ರೂ ಅಲ್ಲ ನನಗೆ ಯಾಕ ಇವ್ರಿಂದ ಆಗಬಾರ್ದಾಗಿತ್ತು, ಇವ್ರಿಗೆ ಇಷ್ಟು ಚಲೋ ಆಗಬಾರ್ದಾಗಿತ್ತು. ಅದಕ್ಕೆ ನನಗೆ ಸಿಟ್ಟು ಬಂದಿರೋದು. ಏನ್ ಮಾಡ್ಲಿಗ ಅಂತ. ಅತ್ತೀರ, ನನಗೊಂದು ತಲೆಯಾಗ ಒಂದು ವಿಚಾರ ಬಂದತ್ರಿ. ಅದನ್ನ ಮಾಡ್ಲೇನ್ರಿ? ಏನ ಅಲ್ರಿ, ಆತಗ ಸುಳ್ಳು ಪಂಚಾಯತಿ ಕೂಡಿಸಿ ನಮ್ಮನೆಯಿಂದ ಕಳು ಮಾಡ್ಕೊಂಡು ಹೋಗ್ಯಾರ. ಇಬ್ರು ಗಂಡ ಹೆಂಡತಿ ಕಳು ಮಾಡ್ಕೊಂಡು ಹೋಗಿ ಹೊಲ ಪಲ್ಲ ಖರೀದಿ ಮಾಡ್ಯಾರ ಅಂತಂದು ಹೇಳ. ಬಿಡವ, ಯಾಕಂದ್ರ ಆಕೆ ಯಾರ ಬಂದಾಳ, ಅವ್ರ ಮನ್ಯಾಗ ಅದಾಳ. ಸುಮ್ಮನೆ ಈಗ ಹೇಳಿದ್ರು ಮಂದಿ ಆಕಿನ ಕೇಳ್ತಾರ. ಆಕೆ ಅಂತಲ್ಲಿ ಇದ್ದಿದ್ದು ಅವೆಲ್ಲ ಇರ್ತಾವು ಗೊತ್ತು. ಆಮೇಲೆ ಮತ್ತೆ ನಾವ ಮರ್ಯಾದೆ ಕಳ್ಕೊಳ್ಳೋದು ಮಂದಿ ಮುಂದೆ. ಸುಮ್ಮನೆ ಯಾಕ ಬ್ಯಾಡ, ಸುಮ್ಮನಿರು, ಬೇರೆ ಏನಾರ ಮಾಡೋಣ. ನಂಗೆ ಸಮಾಧಾನ ಆಗೋಲ್ತ್ರಿ ಅತ್ಯಾರ. ನನಗ ಅವ್ರನ್ನ ಬೀದಿ ಬಿಕ್ಕಾರಿ ಹೆಂಗ ನೋಡ್ಬೇಕು. ಅವ್ರು ನಮ್ಮ ಮನೆಗೆ ಬಂದು ಕೆಲಸ ಮುಸ್ರಿ ಕಸ ನೆಲ ಹೊಡ್ಕೊಂಡು ನಾವು ಹಾಕಿದ್ ಕೂಡ ಭಿಕ್ಷೆ ಬಿಡ್ಕೊಂಡು ತಿನ್ಬೇಕಿಲ್ಲ ನಮ್ಮಂತಲ್ಲೇ. ಈ ನಮ್ಮಕ್ಕಿಂತ ಶ್ರೀಮಂತರ ಆಗ್ಬಾರ್ದವ್ರು. ಪ್ರೇಮ ಪ್ರೇಮ, ಬಂದ್ರೆ ಮುಗಿತಾ ಹೊಲ್ದನ್ ಕೆಲಸ? ಎಲ್ಲ ಆತ್ ನೋಡು. ಹೊಲ ಚೊಕ್ಕ ಆತ್ ನೋಡು. ಟ್ಯಾಕ್ಟ್ರಿ ತಗೊಂಡು ಹೊಡ್ಸಿದ್ನಿ. ಎಲ್ಲ ಬುಡಕಿನ ಚಲೋ ಮಣ್ಣೆಲ್ಲ ಮ್ಯಾಗ ಎಬ್ಬಿಗಿತ್ತು ನೋಡಿ ಟ್ಯಾಕ್ಟ್ರಿ. ಎಲ್ಲ ಏನು ಭತ್ತದ ಹುಳಿತಲ್ಲ ಎಲ್ಲ ಬುಡ್ಕೋತು. ಮಸ್ತ್ ಗೊಬ್ಬರ ಆಗತ್ತ. ಎಲ್ಲ ರಂಟಿ ಕುಂಟಿ ಎಲ್ಲ ಮುಗಿತ್ ನೋಡು. ಏನಿದ್ರು ಈಗ ಕಾಳು ನಾಳೆ ಹೋಗಿ ಕಾಳು ತೊಗೊಂಬರ್ತೀನಿ ಮುಂಜಾನೆಗ. ಬಿಡ್ಸೇ ಬಿಡೋಣ. ಮಳಿ ಒಂದು ಬರ್ತೈತೆ ಹೊರಪು. ಈಗ ಸ್ವಲ್ಪ ಆಗೈತಿ, ಬಿಡ್ಸ್ಬಿಟ್ರೆ ಮಳಿ ಬಂತಂದ್ರೆ ಮಸ್ತ್ ಬೆಳಿ ಬರುತ್ತೆ. ಹೌದಾ, ಚಲೋ ಆತ್ ಬಿಡ್ರಿ. ಕೈಕಾಲ್ ಮುಖ ತಕೊಂಡ್ಬರ್ರಿ, ಊಟ ಮಾಡಿರಂತ. ಹುಡುಗರು ತಂಗಿಯವ ಊಟ ಮಾಡಿದ್ರ?
ಊಟ ಮಾಡಿ ಹೊಸರು ಮಕ್ಕೊಂಡಾರ. ಬಡ ಬಡ ನೀವು ಬರ್ರಿ, ಊಟ ಮಾಡಿ ಇಬ್ರು ಊಟ ಮಕ್ಕೊಂಬಿಡೋಣ ಅಂತ. ಅಯ್ಯೋ ಇದೇನ್ರಿ ಇದು, ಒಮ್ಮಿದ ಮಕ್ಳಿಗೆ ಯಪ್ಪ ಎಂತ ಜೋರ್ ಮಳಿ ಬರಕತ್ತಲ್ರಿ. ಗುಡುಗು ಸಿಡ್ಲು ಹುಡುಗರು ಹಂಚ್ಕೊಂತಾವು. ಒಳಗ ಸೋರ್ತೈತಲ್ರಿ, ಹೆಂಗ್ರಿ ಮಾಡೋದು? ಹೌದಲ್ಲಿ ಇರೋದ ಜಗ ತಟ್ಟಗ ಮೊದ್ಲ, ಅದ್ರಾಗ ಇದು ನೋಡ್ರ ಸುಮ್ಮನೆ ಒಂದಿನ ಚಪ್ರ ಹಾಕಿದ್ರ ಅವತ್ತು ತೆಂಗಿನ ಗರಿವು ಈ ಒಂದಮ್ನಿ ಬೆಳಕಿಂದ ಆದಂಗಾಗಿ ಓಟು ಒಣಗಿ ಬಿಡ್ತಾ ಚಪ್ರ ಇನ್ನೊಂಚೂರು ಹಾಕ್ಸ್ಬೇಕಂದೆ, ಆಗ್ಲೇ ಇಲ್ಲ. ಇಂಥ ದೊಡ್ಡ ಮಳಿ ಬರತೈತಿ. ಈಗ ಹುಡುಗರಿಗೆ ಎಲ್ಲಿ ಮಳಿ ಸೋರ್ತೈತಿ, ಮಕ್ಕಳಕ್ಕೆ ಹೆಂಗಪ್ಪ ಅನ್ನಂಗಾಗಿ ಚಿಂತೆ ಆಯ್ತು ನೋಡಿ ನನ್ಗಿದು. ಅಲ್ಲ ಬೋಗಣಿ ಪಗಣಿ ಇಡೋಣ ಅಂದ್ರೂ ಇರೋದ ತಟ್ಟೆ ಜಾಗ, ಮಕ್ಕೊಂಡ್ರದ್ದು ಅವ್ರ ತಲೆ ಮೇಲೆ ಬೆಳಕತ್ತ ಹನಿ. ಏನ್ ಮಾಡದ್ರಿ ಈಗ? ಒಂದು ಕೆಲಸ ಮಾಡೋಣ, ರಾತ್ರಿ ಎಲ್ಲ ಅವ್ರ ತಲೆ ಮೇಲೆ ನೀರು ಬೀಳಾರ್ದಂಗ ಏನಾರ ಈ ಮರ ಅಪರ ಅದಾವಲ್ಲ ಇವು, ಅವ್ನ ಅಡ್ಡ ಹಿಡ್ಕೊಂಡು ಕುಂತು ಬಿಡೋಣ. ಅಷ್ಟೇ ಮಾಡೋಣ ತಗೋರಿ. ನಾನು ಎರಡು ಹುಡುಗರಿಗೆ ಅವೇನ ಮರ ಓದವಲ್ಲ ಅವ್ನ ಹಿಡ್ಕೊಂಡು ಕುಂದಿರ್ತೀನಿ. ನೀವು ಆ ಪರಾತ ಓದವಲ್ಲ ಅದನ್ನ ತಂಗಿ ಅವನ ಮೇಲೆ ಇಟ್ಕೊಂಡು ನಿಂತ್ಬಿಡ್ರಿ. ಅವ್ರ ಬೆಳತಂಕ ಒಟ್ಟ ಪಾಪ ಎದ್ದೇಳ್ಬಾರ್ದು, ಚಂದ ಕಣ್ ತುಂಬ ನಿದ್ದೆ ಮಾಡ್ಲಿ, ನಮ್ದೇ ನಡೀತೈತಿ. ಮರ ಅಪರ ತಗೋ ಮತ್ತೆ ಎದ್ಗಿದ್ದ ಹುಡುಗರು. ಅಲ್ರಿ ಊಟ ಮಾಡ್ಲಿಲ್ಲಲ್ರಿ ನೀವು, ಹೊಟ್ಟಿಸ್ಕೊಂಡು ಮುಂಜಾನೆ ಹೋದವ್ರು ಮಧ್ಯಾಹ್ನ ಬರ್ಲಿಲ್ಲ ಊಟಕ್ಕೆ. ನಾನ್ ತೊಂಬರಣ ಅಂದ್ರೆ ನೀವು ಬರ್ತೀನಿ ಬೇಡ ಬರಬೇಡ ಅಂದ್ಬಿಟ್ಟಿದ್ರಿ. ಬರ್ತಾರ ತಾರೀಕು ಅದೇ, ನೀವೇನ್ ಬರ್ಲಿಲ್ಲ. ಈಗ ಹೊಟ್ಟಿಸ್ತೈತಿ ಅಂತ ಬಂದ್ರಿ, ಊಟ ಮಾಡ್ಲಿಲ್ಲಲ್ಲ. ಇಲ್ ಬಿಡು, ನಾನು ಊಟದ್ದು ಆಮೇಲೆ ನೋಡೋಣ ಅಂತ. ಅಷ್ಟು ಹುಡುಗರು ಪಾಪ ಎದ್ದಾತವು, ನೆನ್ನೆ ಹೊಳಗೆ ಬಂದಡಿ. ಅಯ್ಯೋ ಅಣ್ಣ ಅತ್ತಿಗೆ, ಏನ್ ಮಾಡಕತ್ತೀರಿ ನೀವು? ಅಂದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನೀವು, ಈ ಬೆಳತಂಕ ಹಿಂಗ ಕುಂತೀರ? ಅಲ್ಲ ನಮ್ಮನ್ನ ಎಬ್ಬಿಸ್ಬೇಕಿಲ್ಲ ಅಣ್ಣ. ಅಲ್ಲ ನಾವು ಮಕ್ಕಳು ನನ್ನ ಎಬ್ಬಿಸ್ಬೇಕಿಲ್ಲ ಅಣ್ಣ. ನೀವು ಯಾಕೆ ಹಿಂಗ್ ಮಾಡತ್ತೀರಿ? ಅಲ್ಲ ಬೆಳತಂಕ ಹಿಂಗ ತೋರ್ಸ್ಕೊಂಡು ನೀವು ನಮಗ್ ಚಾಟ್ ಮಾಡಿ ನಮ್ಮನ್ನ ಮಲಗಿಸಿರಲ್ಲ ಅಣ್ಣ. ನನಗ್ ಬಹಳ ಕಳ್ಳಕ್ಕಿತ್ತು ಬಂದ ನೋಡು. ಅಲ್ಲ ಹಿಂಗ್ ಮಾಡ್ಬೇಡ್ರಿ ಅಣ್ಣ ನೀವು. ಇದೇನಿದು ನನ್ನ ನೋಡಕ್ ಆಗೋಲ್ತು. ಅಲ್ಲೋಡ್ ತೋರ್ಸ್ಕೊಂಡು ಹೆಂಗಾಗಿರಿ ಗದ ನಡ್ಕತ್ತೀರಿ ಅಣ್ಣ. ಮೊದಲು ನೀವು ಬಟ್ಟೆ ಬಿಚ್ಚಿ ಇದನ್ನ ಬಿಡ್ರಿ. ಮಳೆ ನಿಂತೈತಲ್ಲ, ಹೋರಿ ಅಲ್ವೇ ಬದ್ಲಿ ಮಾಡ್ಕೊಂಡ್ ಹೋಗ್ರಿ ಅಣ್ಣ. ನಂಗೆ ಭಾಳ ಬೇಸರ ಆಗತೈತೆ ನೋಡು, ನಿಮ್ಮ ಈ ಪರಿಸ್ಥಿತಿ ನೀವು ಹಿಂಗ್ ಮಾಡೋದು. ನನಗೆ ಯಾಕ ನನ್ನ ಮನಸ್ಸು ಸಮಾಧಾನನೇ ಇಲ್ಲ. ನಂಗೆ ಭಾಳ ಬೇಸರ ಮಾಡಿದ್ರಿ ನೀವು. ಅಯ್ಯ ತಂಗ್ಯವ, ಹಂಗಂದ್ರೆ ಹೆಂಗವ? ನಮ್ಗೆ ನಡೀತೈತಿ. ನೀವು ಸಣ್ಣ ಮಕ್ಳು, ನೀವು 3 ಮಂದಿ ಚಂದ ನಿದ್ದೆ ಮಾಡ್ಬೇಕು. ಬೆಳೆಯಾರು ಉಂಡು ತಿಂದು ನಿದ್ದೆ ಮಾಡಿ ಚಂದಾಗಿರ್ಬೇಕು. ನಮ್ಗೆ ಇವೆಲ್ಲ ರೂಢಾಗಿ ಹೋಗ್ಯಾವು. ನಮ್ದು ಏನ್ ಚಿಂತೆ ಮಾಡ್ಬೇಡ, ನೀವು ಆರಾಮಿದ್ರೆ ಸಾಕು. ಅಲ್ಲ ಹುಡುಗಿ ಕೊಡ್ತಗಳ ಹುಡುಗಿ ನಿದ್ದಿಗೆಟ್ರ ಹೆಂಗ ಚಂದ ಇರ್ಬೇಕು. ನಿದ್ದೆ ಪದ್ದೆ ಮಾಡಿದ್ರೆ ಮಕ್ಕ ಪಕ್ಕ ಕಳ ಚಂದ ಇರ್ತವ, ಹಂಗೆಲ್ಲ ಬೇಸರ ಮಾಡ್ಕೋಬೇಡ. ಆಯ್ತು, ನೀವ್ ಹೇಳ್ದಂಗೆ ಕೇಳ್ತೀನಿ, ಆದ್ರೆ ನಾ ಹೇಳ್ದಂಗೆ ನೀವು ಕೇಳ್ಬೇಕು. ಬಡ ಹುಡುಗರನ್ನ ತರ್ಕೋರಿ, ಎಬ್ಬಿಸ್ರಿ ಹುಡುಗರನ್ನ. ನಡ್ರಿ ಹೋಗೋಣ. ಎಲ್ಲಿಗೆ ಹೋಗೋಣ? ನಮ್ಮನೆಗೆ. ನಿಮ್ಮನೆಗೆ? ಅಲ್ಲ ನಿಮ್ಮನೆಗೆ ಅಣ್ಣ, ನಾವು ಮನೆ ಇಲ್ದಂಗೆ ಹೆಂಗಿರ್ತೀವಿ? ನಮ್ಮ ಅಪ್ಪ ನಮ್ಮವ್ವ ನಾವೆಲ್ಲ ಇದ್ದದ್ ಮನೆ ಐತಿ, ನಮ್ದೇ ಆದ ಮನೆ ಐತಿ. ನನಗದು ನಿಮ್ ಕುಟೆಗಲ್ಲಿ ಪ್ರೀತಿಲಿಂತ್ರ ಇದ್ನಲ್ಲ, ನನಗಲ್ಲಿ ಹೋಗ್ಬೇಕನ್ನೋ ಆಸೆನೇ ಆಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಹೋದ್ರೆ ಮತ್ತೆ ಅಪ್ಪ ಒಂದು ನೆನಪು ಬರುತ್ತೆ. ಸುಮ್ಮನೆ ಅಲ್ಲಿ ಹೋದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ. ಇಲ್ಲಿ ನಮ್ಮ ಕುಟ್ಟಾಗ ಹುಡುಗರು ಕುಟ್ಟಾಗ ನೆಮ್ಮದಿ ಅಂತ ಆಟಾಡ್ಕೊಂತ ಖುಷಿ ಅಂತ ಇದ್ನಲ್ಲ, ಹಂಗಾಗಿ ಅಲ್ಲಿ ಹೋಗಕ್ ಮನ್ಸಲ್ಲಾರ್ದ ನಾನು ಅದ್ರ ಕಡೆ ಬಿಟ್ಟಿದ್ದೆ ನಾನು. ಇವಾಗ ಈ ಮಳೆ ಇದೆಲ್ಲ ನೋಡಿದ್ನಲ್ಲ, ಬೇಡ ನೀವು ಇಲ್ಲಿರೋದ ಬೇಡ. ನಡ್ರಿ ನಮ್ಮ ಮನ್ಯಾಗ ಎಲ್ಲರೂ ಹೋಗಿ ಅಲ್ಲಿರೋಣ, ಬರಿ ಹೋಗಂಬರಿ. ಹುಡುಗರು ಕರ್ಕೋ ಅತ್ತಿಗೆಮ್ಮ. ಅಲ್ಲ ತಂಗ್ಯವ, ನಿಂದು ಋಣ ಭಾಳ ನನಗೆ ಬೇಡವ, ಬೇಡ. ಅಲ್ಲ ತಂಗ್ಯವ, ಹೊಲ ಕೊಡ್ಸಿದಿ, ಇಷ್ಟೆಲ್ಲ ಸಹಾಯ ಮಾಡಿದಿ, ಮತ್ತೆ ನಿನ್ನ ಮನೆಯೊಳಗೆ ನಿನ್ಗೆ ಇರ್ಲವ, ಎಲ್ಲ ನಿನಗೆ ಇರಲ್ಲ ತಂಗಿ. ಏನವ ಇವ ನೀನು ಹುಚ್ಚುಳಿತ ನಿನಗೆ ಏನಾರ ಎಲ್ಲ ನಮಗೆ ಮಾಡಕತ್ತಿಯಲ್ಲವ. ನಾಳೆ ನಿನ್ನ ಜೀವನ ನಿನ್ನ ಭವಿಷ್ಯಕ್ಕೆ ಇಟ್ಕೊಳ್ಳವ. ಇವೆಲ್ಲ ನಾವು ಬೇಡವ. ನಮ್ಗೆ ಹಿಂಗೆ ಇರ್ತೀವಿ, ನಮ್ಗೆ ದೇವರು ನಮ್ಮ ಪಾಲಿಗೆ ಏನು ಬರ್ದನಲ್ಲ ಅದನ್ನ ಅನ್ಭವಿಸ್ತೀವಿ. ಆದ್ರೆ ಬೇಡವ, ಬೇಡ ತಂಗಿ. ನನಗೆ ಇಷ್ಟೆಲ್ಲ ನೀವು ಅನುಭವಿಸೋದು ನೋಡಿ ನಾನು ಆರಾಮ್ ಸುಖನಿಂತ್ರ ಇರ್ಬೇಕು ಅನ್ನಂಗಿದ್ರ ನಾನು ಮನುಷ್ಯಳಲ್ಲ. ನನಗೆ ನೋವು ಸಂಕಟ ಅರ್ಥ ಆಗಂಗಿಲ್ಲ. ಅಂದ್ರೆ ನನ್ನ ಏನಂತ ತಿಳ್ಕೊಂಡ್ರೆ ನೀವು? ಅಂದ್ರೆ ಬೇಡ, ನನಗೆ ನೀವು ನಿಜವಾಗೂ ನನ್ನ ತಂಗಿ ಅಂತ ನೀವು ಒಪ್ಕೊಂಡ್ಬೇಕಾರೆ ಆದ್ರೆ ಅತ್ತಿಗೆಮ್ಮ ನಿಜವಾಗೂ ನಾನು ತಗೊಂಡ್ಬೇಕಾರೆ ಆದ್ರೆ ಬರ್ರಿ ನನ್ನ ಕುಟಕ್ಕೆ ಬರ್ರಿ, ಇಲ್ಲ ಅಂದ್ರೆ ನಾನು ಮತ್ತೆ ಕೇಳಲ್ಲ ನೋಡ್ ನಾನು. ಅಯ್ಯೋ ತಂಗಿ ಅಳಬೇಡ ವಯ್ಯವ, ನೀ ಕಣ್ಣೀರ್ ಹಾಕ ನಮ್ಮ ಕಡೆ ನೋಡೋಕ್ಕಾಗಲ್ಲ. ಬೇಡ ಅಳಬೇಡ, ನೀ ಹೇಳ್ದಂಗೆ ಕೇಳ್ತೀವಿ. ಆಯ್ತು ಪ್ರೇಮ, ಹುಡುಗನ ಕರ್ಕೊ ಬರ್ರಿ ಹೋಗೋಣ. ನಮ್ಮ ಚಿನ್ನು ಇನ್ಮೇಲೆ ಇಲ್ಲೇ ಇರೋಣ ಅಷ್ಟ್ರು. ಇದು ಇನ್ಮೇಲೆ ನಿಮ್ಮನೆ. ಇದು ಅಣ್ಣ ಅಟ್ಟಿಗೆ ನಾನು ನೀನು ತಮ್ಮ ಎಲ್ಲರೂ ಇಲ್ಲಿ ಚಂದ ಆಟಾಡ್ಕೊಂತ, ಇಲ್ಲಿ ಯಾರು ನಮ್ಗೆ ಏನು ಮಾಡಕ್ಕಾಗಲ್ಲ. ಯಾವ ಮಳಿ ಪಳಿ ಏನು ಆಗಂಗಿಲ್ಲ, ಖುಷಿ ಅಂತ ಇರ್ಬೋದು. ಇನ್ಮ್ಯಾಗ ನೆಮ್ಮದಿದ ಮನಿ. ಇದು ನಮ್ದು ಮನಿ. ಇಲ್ಲಿ ನೋಡೋ ಎಷ್ಟು ಚಂದ ಐತಿ, ಇದೆಲ್ಲ ಆಟಾಡಕ ಮಸ್ತ್ ಐತಿ. ಬಾ ಆಟಾಡೋಣ. ಇದು ನಮ್ದು ಮನಿ. ಅಲ್ಲೆಲ್ಲ ಸಣ್ಣದಿತ್ತು ಗುಡ್ಸ್ಲ. ಇದು ನೋಡಿ ಎಷ್ಟು ದೊಡ್ಡದೈತಿ ನಮ್ದು ಮನಿ ಇದು. ತಂಗ್ಯವ, ಇದು ಮನೆ ನಿಂದ? ಇದ್ರಾಗಿದ್ರ ನೀವು ಎಲ್ಲ? ಅಣ್ಣ, ಇದು ನಮ್ದೇ ಇದೆ ಮನಿ. ನಾನು ನಮ್ಮಪ್ಪ ನಮ್ಮವ್ವ ಇದ್ವಿ. ಈಗ ಯಾರು ಇಲ್ಲದಕ್ಕೆ ಇಷ್ಟು ದೊಡ್ಡ ಮನೆ ಹೆಂಗಿರ್ಬೇಕಂತ ನಾನು ಇದ್ರ ಕಡೆ ಲಕ್ಷ್ಯ ಕೊಟ್ಟಿದ್ದೇ ಇಲ್ಲ. ಈಗ ನೀವೆಲ್ಲ ಅದಿರಲ್ಲ, ಈ ಮನಿ ತುಂಬತೈತಿ. ಈಗ ಈ ಮನೆ ದೊಡ್ಡ ಮನಿಗೂ ಒಂದು ಕಳ ಬರುತ್ತೆ. ಯವ್ವ ಏನ್ ದೊಡ್ಡದೈತಿ ಯವ್ವ ಇದು ಮನಿ, ಏನ್ ಚಂದೈತಿ ಯವ್ವ. ಹುಟ್ಟಿಷ್ಟು ಹತ್ರ ಆದ್ರೂ ನಾನು ಇಂಥ ಒಟ್ಟ ನೋಡಿದ್ದಿಲ್ ಬಿಡವ ಯವ್ವ. ರಾಣಿ, ನಿನ್ ದಯೆಯಿಂದ ಏನೇನ್ ಕಾಣ್ತೀವಿ ನೀನು ನಮ್ಮ. ಅಲ್ಲ, ನಾವು ಕನಸು ಮನಸ್ಸಿನಾಗೂ ಇಂಥ ಒಂದು ಬದುಕು, ಇಂಥ ಒಂದು ಜೀವನ ನಮಗೆ ಸಿಗುತ್ತೆ ಅನ್ಕೊಂಡಿರ್ಲಿಲ್ಲ.
ಮದುವೆಯಾಗಿ ಬಂದಾಗಿಂದ ನಮ್ಮ ಅತ್ತೆ ಕೈಗೆ ಅನುಭವಿಸಿದ್ದೆ. ಬಡತನದಾಗ ಹುಟ್ಟಿದೆ, ಇಂಥದಂತೂ ಖಂಡೇ ಇಲ್ಲ ಬಿಡು. ಅದ 2 ಸೀರೆ ಉಟ್ಕೊಳೋದು, 2 ಸೀರೆ ಆಗಿ ಗಂಡನ ಮನೆಯಾಗ, ತವ್ರ ಮನೆಗೂ ಅದ ಪರಿಸ್ಥಿತಿ. ಜೀವನದಾಗ ನಾನು ಯಾವತ್ತೂ ಇಂಥ ಒಂದು ನನಗೆ ದಿನ ಬರುತ್ತಂತಾನೆ ನಾನು ಅನ್ಕೊಂಡಿರಲಿಲ್ಲ. ಯವ್ವ ನನಗೇನು ಮಾತಾಡ್ಬೇಕಂತಾನೆ ಗೊತ್ತಾಗೋಲ್ತು. ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ನಂಗೆ. ನಿಜ ತಂಗ್ಯವ, ನನಗೆ ನನ್ನ ತಮ್ಮ ನಮ್ಮವ್ವ ಎಲ್ಲರೂ ಮೋಸ ಮಾಡಿದ್ರು, ಬೆನ್ನಿಗೆ ಚೂರಿ ಹಾಕಿದ್ರು. ಮನೆ ದೊಡ್ಡ ಮಗ ಅನ್ನ ಅನ್ನೋದನ್ನು ನೋಡಲಿಲ್ಲ, ನನಗೆ ಕಿಮ್ಮತ್ತು ಕೊಡಲಿಲ್ಲ. ನನ್ನ ಹೆಂಡತಿನ ನನ್ನ ಮಕ್ಕಳನ್ನ ಭಾಳ ತುಚ್ಛವಾಗಿ ಕಂಡ್ರು. ನಮ್ಮಿಬ್ರು ಗಂಡ ಹೆಂಡತಿನ ಕೆಲಸದಕ್ಕಿಂತ ಹತ್ತ ನೋಡ್ಕೊಂಡ್ರು. ಕಡೆಗೆ ಆಸ್ತಿ ತೊಗೊಂಡು ಏನೂ ಕೊಡ್ಲಾರ್ದಂಗೆ ಹುಟ್ಟು ಮ್ಯಾಗ ಹೊರಗೆ ಹಾಕಿದ್ರು ನಮ್ಮನ್ನ. ಅವಾಗೂ ನನಗೆ ಇದು ಎಂಥ ಜೀವನಪ್ಪ, ಹೆಂಗೆ ಮಾಡ್ಬೇಕು, ಬದುಕಬೇಕು, ಸಾಯ್ಬೇಕು ಅನ್ನೋ ಒಂದು ಹೊತ್ತು. ಅಂಥದ್ರಿಗೇನೋ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ಕೊಂಡು ಏನೋ ಮಾಡೋಣ, ಕೂಲಿನಲ್ಲಿ ಮಾಡೋಣ ಅಂದ್ರೆ ಅದು ಅಂಥ ಗಂಡಾಂತರ ಆದ್ರೂ ನಮ್ಮ ಜೀವನ ಮುಗಿದ ಹೋಯ್ತು ಅನ್ನೋ ಹೊತ್ನಾಗ ಬಂದು ನೋಡವ ತಾಯಿ, ನೀನು ಲಕ್ಷ್ಮಿ ಬಂದಂಗೆ ಬಂದ್ಬಿಟ್ಟೆವ ನನ್ನ ಪಾಲಿಗೆ. ನೀನು ನಿಜವಾಗೂ ತಂಗಲ್ಲವ, ನನಗೆ ದೇವತೆ ನೀನವ ನನ್ನ ದೇವತೆ. ನೋಡು, ನನ್ನ ಕಷ್ಟ ಎಲ್ಲ ಕರಿಗೆ ಹೋಗ್ಬಿಡ್ತು. ನನ್ನ ಜೀವನದಾಗ ಇಂಥ ಒಂದು ದಿನ, ಇಂಥ ಒಂದು ಇದೆಲ್ಲ ನನಗೆ ಬರುತ್ತಂತ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ಲ ನಿಂದ ಏನು ನಿನ್ನ ಪಾಲಿಗೆ ನಾವು ನಿಜವಾಗೂ ತಂದೆ ತಾಯಿಯಾಗೇ ಇರ್ತೀವವ. ನಿಜವಾಗೂ ನಿಮಗೆ ನಿನ್ನ ಬಂಗಾರ ಮಾಡ್ಕೋತೀವಿ. ನಮ್ಗೇನು ಹಾದು ಅಂತ ನನಗೆ ಗೊತ್ತಾಗೋತ್ತು. ಭಾಳ ಖುಷಿ ಆಗ್ತೈತವ, ಭಾಳ ಖುಷಿ ಆಗ್ತೈತಿ. ರಚನಾಕ ಅಲ್ಲಿ ಏನೇನೈತಿ ಹೋಗಿ ನೋಡಂಬ. ಹೌದು, ಎಲ್ಲ ಸುತ್ತಾಕೊಂಡು ಬರೋಣ, ಓಡಾಡ್ಕೊಂತ ಹೋಗೋಣ, ಎಲ್ಲ ನೋಡ್ಕೊಂಡ್ ಬರೋಣ. ಅಯ್ಯಿ ಅಲ್ಲಿ ನೋಡು, ಎಷ್ಟೊಂದ ಕಾರ್ ಅದಾವು. ಹೌದಲ್ಲ ತಂಗ್ಯವ, ಇವು ಕಾರೆಲ್ಲ ಏನು ಬಾಡಿಗೆ ಕಳಿಸ್ತಿದ್ರೇನ? ಅಣ್ಣ, ಅವು ಕಾರ್ ಬಾಡಿಗೆಗೆಲ್ಲ ನಮ್ಮವು ಅವು, ಇನ್ಮೇಲೆ ನಿಮ್ಮವು ಅವು. ನೀನು ಬೇಕಾದ ಹೊಲಕ್ಕೆ ಹೋಗ್ಕೊಂಡು ತಗೊಂಡು ಹೋಗು. ಜೀಪ್ ಐತಲ್ಲ, ಅದು ಹೊಲದಾಗೆಲ್ಲ ಬೇಯಿಸಿ ರಫ್ ಅಂಡ್ ಟಫ್ ತೆಗ್ದು ದಿಮ್ಮಿ ಏನಿದ್ರೂ ತಗೊಂಡೋದ್ರು ನಡಿತೈತಿ. ನಿನ್ನ ಜೀಪ್ ಒಯ್ಯಿ. ಅತ್ತಿಗೆಮ್ಮ ಏನಾರ ಮಾರ್ಕೆಟಿಗೆ ಹುಡುಗರು ಸ್ಕೂಲಿಗೆ ಬಿಡಾಕ ಅದಕ್ಕೆ ಅಂತಂದು ಅಕ್ಕಿ ಕಾರು ಒಯ್ಲಿ. ಆಮೇಲೆ ಇನ್ನೊಂದು ಐತಲ್ಲ ಸಣ್ಣದು, ಇಲ್ಲೇ ಇದಕ್ಕರ ಸಣ್ಣ ಪುಟ್ಟ ಇದಕ್ಕರ ಅಂತಂದು ಕೆಲಸದರಿ ಕಾಯಿಪಲ್ಲೆ ತರಕ ಅದಕ್ಕೆ ಅಂತೇಳಿ. ಟ್ಯಾಕ್ಟ್ರಿನೇ ಐತಣ್ಣ, ನೀನು ಇನ್ನೊಬ್ರು ಬಾಡಿಗೆ ತಗೊಳ್ಳೋದು ಬೇಡ. ತಗೋ, ಟ್ಯಾಕ್ಟ್ರಿ ಐತಿ, ನಿಂಗೆ ಏನು ಬೇಕು ಮತ್ತೆ ಬೇಕಂದ್ರೆ ಎಲ್ಲ ನಿಂಗೆ ಕೊಡಿಸ್ತೀನಿ ನಾನು, ಚಿಂತಿನೇ ಮಾಡಬೇಡ ನೀನು. ಅತ್ತಿ ನಾವು ಸಾಲಿಗೆ ಕಾರ್ನಾಗ ಹೋಗ್ಬೇಕಾ? ಇನ್ಮೇಲೆ ನಮ್ಮನ್ನ ನಡ್ಕೊಂತ ಹೋಗಂಗಿಲ್ಲ ನಾವು. ಇನ್ಮೇಲೆ ನಮ್ಮ ಕಾರ್ನಾಗ ಕಳಿಸ್ತೀಯ ನಮ್ಮನ್ನ? ಇನ್ಮೇಲೆ ನೀವು ಕಾರ್ನಾಗ ಓಡಾಡ್ಬೇಕು. ಅತ್ತಿ, ನಮ್ಮ ಶಾಲ್ಯಾಗ ಎಲ್ಲರೂ ಬಡವ್ರೆ ಪಾಪ. ಅವರು ನನಗೆ ಅಂಗಿ ಚಡ್ಡಿ ಹಾಕೊಂತಾರ. ಅವರಿಗೆ ಕಾರ್ ಎಲ್ಲಿ ಚಕ್ಡಿಯಾಗೂ ಬರೋಕ್ಕಾಗಲ್ಲ ಪಾಪ. ಅಂತದ್ರಾಗ ನಾವು ಕಾರ್ ಒಯ್ದ್ರೆ ಅವರೆಲ್ಲ ಹೆಂಗ್ ಮಾಡ್ತಾರ ಗೊತ್ತಾ? ಅಯ್ಯೋ ರಮೇಶ ಕಾರ್ನಾಗ ಬಂದಾನ ಅಂತೇಳಿ ನಂಗೆ ನೋಡಿ ಅಷ್ಟೇ ಖುಷಿ ಬಿಡ್ತಾರೆ, ಕೀಕಿ ಹೊಡಿತಾರ. ಅತ್ತಿ, ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನನ್ನ ಫ್ರೆಂಡ್ಸ್ ಹಂಗೆಲ್ಲ ಹೇಳಿದ್ರ. ನನಗೂ ಹಂಗ ಮಾಡ್ತಾರ. ಹಂಗಿದ್ರ ನನ್ನ ಗೆಳತಿಯರ ಬರಲ್ಲ ಅತ್ತಿ, ಅವರು ಹಿಂಗಂತಾರ. ಅಯ್ಯೋ ರಚನಾ ಕಾರು, ರಚನಾ ಕಾರ್ನೇ ಸಾಲಿ ಬಂದಾಳ ಅಂತಂದ. ಅಯ್ಯೋ ಅತ್ತಿ ನಮ್ಗ ಚಲೋ ಅಂಗಿ ಕೊಡಿಸ್ತೀಯಾ? ಹ್ಞೂ ನಮ್ಮ ನಂಗ ಹೊಸ ಅಂಗಿ, ಆಮೇಲೆ ಚಲೋ ಬೂಟು ಕೊಡಿಸತ್ತಿ. ಇವರು ಅವ್ರ ಆಂಟಿ ಇದ್ರಲ್ಲ, ಆಂಟಿ ಕಾಕ ಅವ್ರ ಮಕ್ಕಳೆಲ್ಲ ಇಷ್ಟು ಚಂದ ಬೂಟು ಡ್ರೆಸ್ ಹಾಕೊಂಡ್ಬರ್ತಿದ್ರು. ನಮ್ಮಂತೆ ಇರ್ತಿದ್ದಿಲ್ಲಲ್ಲ, ಬರೀ ಕಾಲಿಲೆ ಹೋಗ್ತಿದ್ವಿ ಸಾಲಿಗೆ. ಈಗ ನಂಗೂ ಬೂಟ್ ಕೊಡಿಸ್ತೀಯ ಅತ್ತಿ? ನಂಗೂ ಅದು ಇದು ಉದ್ದ ಪಾಕ್ ಇರುತ್ತಲ್ಲ, ದೊಡ್ಡದು ಲಾಂಗ್ ಪಾಕ್, ಸಿಂಡಲ್ ಹಾಕೊಂತಲ್ಲ ಆ ಟೈಪ್ ಕೊಡಸತಿ. ನಂಗೂ ನಮ್ಮ ಶಾಲ್ಯಾಗ ಮೊನ್ನೆ ಡ್ಯಾನ್ಸಿಂದು ಪ್ರೋಗ್ರಾಮ್ ಇತ್ತಲ್ಲ, ಹಾಕೊಂಡು ಎಲ್ಲರೂ ಬಂದು ಡ್ಯಾನ್ಸ್ ಮಾಡಿದ್ರು, ಹಾಕೊಂಡ್ ಬಂದಿದ್ರು. ಅಪ್ಪ ಒಂದ್ ಕಡೆ ರೊಕ್ಕ ಇರ್ಲಿಲ್ಲಲ್ಲ, ನಾ ಕೇಳ್ದೆ ಕೊಡಿಸಿಲ್ಲ. ಅವರು ಟೀಚರು ನನ್ನ ಡ್ಯಾನ್ಸಿಗೆ ಕರ್ಕೊಳ್ಳೇ ಇಲ್ಲ. ಹಂಗಾಗಿ ಭಾಳ ಬೇಜಾರಾತು ಅತ್ತಿ. ಅವತ್ತು ನಂಗೆ ಕೊಡಿಸ್ತೀಯಾ? ಮಕ್ಕ, ನಾ ನಿಮಗ ಆ ಸ್ಕೂಲಿಗೆ ಕಳ್ಸಕತ್ತಿಲ್ಲ, ನಾನು ನಿಮ್ಮನ್ನ ದೊಡ್ಡ ಸ್ಕೂಲಿಗೆ ಕಳ್ಸಕತ್ತೀನಿ. ನಾಳೆ ಅಣ್ಣ ಅತ್ತಿಗೆ ನೀವು ಎಲ್ಲರೂ ಕಾರ್ನಾಗ ಹೋಗ್ರಿ. ಅಲ್ಲೊಂದು ಸ್ಕೂಲ್ ಐತಿ, ವಿದ್ಯಾನಿಕೇತನ ಅಂತೇಳಿ, ಭಾರಿ ಚಲೋ ಸ್ಕೂಲ್ ಅದು. ಅಲ್ಲಿ ನಿಮ್ಮನ್ನ ಅಡ್ಮಿಷನ್ ಮಾಡಿಸ್ತೀನಿ. ಅಲ್ಲೇ ಇನ್ಮೇಲೆ ನೀವು ಓದ್ರಿ. ಅವ್ರಕ್ಕಿಂತ ದೊಡ್ಡ ಸ್ಕೂಲ್ ಅದು. ಅವ್ರೇನೀಗ ನಿಮ್ಮ ಆಂಟಿ ಮಕ್ಕಳೆಲ್ಲ ಓದಾಕತ್ತಾರಲ್ಲ, ನಿಮ್ಮ ಕಾಕನ ಮಕ್ಕಳು ಆಂಟಿ ಮಕ್ಕಳು ಎಲ್ಲ, ಅವ್ರು ಓದೋದಕ್ಕಿಂತ ಇದು 10 ಪಟ್ಟು ದೊಡ್ಡ ಸ್ಕೂಲು. ಇದ್ರು ನಿಮ್ಗೆ ನೋಡು, ನೀವು ಇನ್ಮ್ಯಾಗ ಹೊಸ ಫ್ರೆಂಡ್ಸು ಎಲ್ಲ ನಿಮ್ಗೆ ಅಲ್ಲಿ ಇಂಗ್ಲೀಷ್ ಕಲಿಸ್ತಾರ, ಕನ್ನಡ, ಇಂಗ್ಲೀಷು, ಹಿಂದಿ ಈಗ ಎಲ್ಲ ಕಲಿಬೋದು ನೀವು ಸಣ್ಣ ವಯಸ್ಸಿಗೆ. ಆಮೇಲೆ ಆಟ ಆಡ್ಬೋದು, ಗೇಮ್ಸು, ಪ್ರತಿಯೊಂದು ಆಕ್ಟಿವಿಟೀಸು ಇದು ನಿಮ್ಗೆ ಭಾಳ ಚಲೋತ್ನೇ ಕಲಿಸ್ತಾರ. ನೀವು ಜಲ್ದಿ ಶಾಣ್ಯರಾಗ್ತೀರಿ. ಹಂಗ ದೊಡ್ಡ ವ್ಯಕ್ತಿಗಳಾಗಿ ಅಪ್ಪ ಅವನ್ನ ನೋಡ್ಕೊಂತೀರಿ. ಅದಕ್ಕೆ ನಿಮ್ಮನ್ನ ದೊಡ್ಡ ಸ್ಕೂಲಿಗೆ ಹಾಕಕತ್ತೀನಿ. ಅಪ್ಪ ಅವ್ವ, ಅತ್ತಿ ನಮ್ಮನ್ನ ದೊಡ್ಡ ಸ್ಕೂಲಿಗೆ ಹಾಕ್ತಾಳಂತ. ನಾವ್ ಇನ್ಮೇಲೆ ಕಾರ್ನಾಗ ದೊಡ್ಡ ಸ್ಕೂಲಿಗೆ ಹೋಗಿ ಓದ್ತೀವಿ ಅಪ್ಪ. ಹೌದು ಅಪ್ಪ, ನಂಗೂ ಭಾಳ ಖುಷಿ ಆಗತೈತಿ. ಹೂನಪ್ಪ, ನೋಡಪ್ಪ, ಎಲ್ಲ ನಿಮ್ಮ ಅತ್ತಿ ಕರುಣೆ. ನಿಮ್ಮ ಅತ್ತಿಲಿಂದ ನಿಮ್ಮ ಅತ್ತಿ ಹೆಂಗೆ ಹೇಳ್ತಾಳ ಹಂಗೆ ಕೇಳ್ರಪ್ಪ. ನಂದೇನಿಲ್ಲ, ನಾನೇನಾರ ಬ್ಯಾಡ್ ಅನ್ಬೋದಂದ್ರೆ ಆಕಿ ಬೈತಾಳಪ್ಪ ನಿಮ್ಮ ಅತ್ತಿ. ನಾನು ಅದಕ್ಕೆ ಸುಮ್ಮನೆ ನಿಂತ್ಬಿಡಿ ನೋಡು. ಆಕೆ ಹೆಂಗೆ ಏನು ಹೇಳ್ತಾಳ ಹಂಗಾಗ್ಲಿ. ಆಕೆ ಇಚ್ಛೆನ ನಮ್ಮ ಇಚ್ಛೆ. ಬರಿ ಅಣ್ಣ ಅತ್ತಿಗೆಮ್ಮ, ಬರಿ ಒಳಗೆ ಹೋಗಂಬರಿ. ಮನೆಯೆಲ್ಲ ನೋಡ್ಬೇಡಿ ಒಂದ್ಸಲ, ಎಲ್ಲ ಹೆಂಗೈತಿ ನಿಮಗಂತೂ ಇಷ್ಟ ಆಗತ್ತೆ. ಬರಿ ಹೋಗಂಬರಿ.